ನೀವು ಮೂಲತಃ ತುಮಕೂರಿನವರು, ಅಲ್ಲಿ ನೀವು ಏನೆಲ್ಲ ಓದಿದ್ರಿ? ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಹೇಗಿತ್ತು ನಿಮ್ಮ ಜೀವನ? ಏನಿಲ್ಲ ಮೇಡಮ್, ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ನು ನಾನು. ಅಂದರೆ ಅಪ್ಪ ಅಮ್ಮಂದು ಇಬ್ಬರದು ಆಸೆ ಬಂದು ಸೆಟಲ್ ಆಗಿದ್ದವರು ತುಮಕೂರಲ್ಲಿ. ನಾನು ಹುಟ್ಟಿ ಬೆಳೆದದ್ದು ಅಂದರೆ ಹುಟ್ಟಿದ್ದಲ್ಲಿ ಆ್ಯಂಡ್ ಬೆಳೆದಿದ್ದು ಗುಬ್ಬಿಲಿ. ಆ್ಯಂಡ್ ಗುಬ್ಬಿ ನಾನು ತುಂಬ ಪ್ರೀತಿಸ್ತೀನಿ, ಯಾಕಂದರೆ ನಾನು ಅಂದರೆ ಹುಟ್ಟಿದ್ದಿಲ್ಲ ಆದರೂ ಬೆಳೆದಿದ್ದಲ್ಲಿ ಗುಬ್ಬಿ ಅನ್ನೋ ಊರಲ್ಲಿ. ಅದಾದಮೇಲೆ ಎಗೇನ್ ನಾನು ಕಾಲೇಜಿಗೆ, ನಾನು ಸರ್ವೋದಯ ಅನ್ನೋ ಕಾಲೇಜಿಗೆ ತುಮಕೂರಿಗೆ ಸೇರ್ಕೋತೀನಿ. ಅದಾದಮೇಲೆ ಅಲ್ಲಿಂದ ಕ್ರಿಕೆಟ್ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಸೊ ಬೆಂಗಳೂರಿಗೆ ಬರ್ತೀನಿ. ಅವತ್ತಿನ ದಿನಕ್ಕೆ ಫೆಸಿಲಿಟೀಸ್ಗಳೆಲ್ಲ ನಾನು ಲೆದರ್ವಾಲ್ ನೋಡಿದ್ದೆ ನಾನು ಫಸ್ಟ್ ಪಿ ಯುಲಿ. ಸೊ ಇಲ್ಲಿ ಮಾಡ್ಕೋಬೇಕು ಅಂತ ಬಂದಾಗ ಸೊ ಇಲ್ಲಿ ನನ್ನ ಜೀವನನ ಕಟ್ಕೋತಾ ಹೋಗ್ತೀನಿ. ಇಲ್ಲಿ ಒಂದು ಚಾಲೆಂಜಿಂಗ್ ಲೈಫಿಗೆ ಅಡಾಪ್ಟ್ ಮಾಡ್ಕೋತಾ ಹೋಗ್ತೀನಿ. ಅಲ್ಲಿ ಏನೇನು ನೋಡಿರಲಿಲ್ಲ ಇಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸಮ್ವೇರ್ ಐ ಫೆಲ್ಟ್ ಲೈಕ್ ದಿಸ್ ಈಸ್ ಹೌ ಐ ನೀಡ್ ಟು ಗ್ರೋ ಅನ್ನೋ ಥರ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾಗಿತ್ತು? ಅಪ್ಪ ಡ್ರೈವರ್, ಅಮ್ಮ ಹೌಸ್ ವೈಫ್. ಸೊ ಏನಂತ ಸ್ಪೆಷಲ್ ಬ್ಯಾಕ್ಗ್ರೌಂಡ್ ಅಂತ ಏನಿಲ್ಲ. ಸೊ ಒಂದು ಹಳ್ಳಿಯಿಂದ ಬಂದಂಥವ್ರು. ಮಕ್ಕಳನ್ನ ಆರಾಮಾಗಿ ಸಾಕಬೇಕು, ಒಂದು ಹೆಣ್ಮಗುನ ಒಂದು ಒಳ್ಳೆ ಗಂಡನ ಕೊಟ್ಟರೆ ಸಾಕು, ಇವನನ್ನು ಓದಿಸಿದ್ರೆ ಸಾಕು, ಅವ್ರು ನಿಂತ್ಕೋತಾರೆ ಅಂತ. ಸೊ ಆ ಮೆಂಟಾಲಿಟಿಯಲ್ಲಿದ್ದವರು. ಆ್ಯಂಡ್ ಏನೋ ಆಸ್ತಿ ಮಾಡಬೇಕು ಅನ್ನೋದೇನಿಲ್ಲ, ಮಕ್ಕಳನ್ನ ಆಸ್ತಿನ ಕ್ಲೀನಾಗಿ ಬೆಳೆಸಿದ್ರು. ಮತ್ತು ನಟನೆ ಯಾಕೆ ಸೆಳೆದಿತ್ತು? ಏನು ಸೆಳಿಲ್ಲ ಮೇಡಮ್. ಬೀಯಿಂಗ್ ತುಂಬ ಎಜುಕೇಷನ್ ಚೆನ್ನಾಗಿದೆ. ಅಂದರೆ ನನಗೆ ಓದು ಅನ್ನೋದು ಸರ್ವಸ್ವ. ಅಂದರೆ ಸರ್ವಸ್ವ ಆ್ಯಸ್ ಇನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಓದೇ ಅಲ್ಲ. ಆ್ಯಂಡ್ ಓದ್ಬಿಟ್ರೆ ಬೇರೆ ಏನೂ ಇಲ್ಲ. ನಾವೊಂದು ಸ್ಪೋರ್ಟ್ಸ್ ಮಾಡ್ತೀವಿ ಅಂತಂದ್ರೂ ಅಪ್ಪ ಅಮ್ಮ ಯೋಚನೆ ಮಾಡೋದಿಲ್ಲ, ಗೊತ್ತಾ ಎಷ್ಟು ದುಡ್ಡು ಖರ್ಚಾಗುತ್ತೋ ಏನೋ, ಅದಕ್ಕೆ ಎಷ್ಟು ಖರ್ಚು ಮಾಡಬೇಕೋ ಏನೋ, ಅದೊಂದು ಪ್ರೆಷರ್ ಕೊಡೋದಲ್ಲೇ ಬೆಳೆದಂಥವ್ನು ನಾನು. ಒಳ್ಳೆ ಮಾರ್ಕ್ಸ್ಗಳೇ ತೊಗೊಂಡಿದ್ದು. ಸೊ ಅದಾದಮೇಲೆ ಡಿಗ್ರಿ ಮಾಡಬೇಕಾದ್ರೂ ಅದೇ ಅನಿಸಿದ್ದು ನನಗೆ. ಡಿಗ್ರಿ ನಾನು BBM ಮಾಡಿದೆ. BBM ಮಾಡಿಬಿಟ್ಟು ಮತ್ತು MBA ಮಾಡಿಕೊಂಡೆ. ಕ್ರಿಕೆಟ್ ಕೆರಿಯರ್ ನನಗೆ ಗೊತ್ತಾಯಿತು. ಸೊ ಸಮ್ವೇರ್ ಇಟ್ ಡಸಂಟ್ ವರ್ಕ್, ಅಂದರೆ ನಮ್ಮಂಥವ್ರಿಗಲ್ಲ ಇದು ಅಂತ. ಅದಾದಮೇಲೆ ನಾನು ಕ್ರಿಕೆಟ್ ಆಡ್ತಿದ್ದರಿಂದ ನಾನು ಒಂದಷ್ಟು ಟ್ರೈನಿಂಗ್ ಸರ್ಟಿಫಿಕೇಟ್ಗಳಿತ್ತು. ಅದರಿಂದ ನನಗೆ ಪರಿಚಯ ಇದ್ದವರೊಬ್ಬರು ಜಿಮ್ ಟ್ರೈನರ್ ಆಗ್ತೀರಾ ಅಂತ ಕೇಳಿದ್ರು. ಸೊ ಜಿಮ್ ಟ್ರೈನರ್ ಆದೆ. ಅಲ್ಲಿಂದ ಮತ್ತೆ ಅಲ್ಲಿ ಒಂದಷ್ಟು ಸಿನಿಮಾದವರೆಲ್ಲ ಬಂದರು. ಮ್ಯಾಮ್, ಬೀಯಿಂಗ್ ಅ ಫಿನಾನ್ಷಿಯಲ್ ಆ್ಯಂಡ್ ಮಾರ್ಕೆಟಿಂಗ್, ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದ ಮನಿ ಎಂಡ್ ಆಫ್ ದ ಡೇ. ಪ್ಯಾಷನ್ ಗೀಷನ್ ಏನೇ ಇದ್ರು, ಇವತ್ತು ನೀವೇ ಆದ್ರೂ ಏನೇ ಪ್ಯಾಷನೇಟಾಗಿ ವರ್ಕ್ ಮಾಡಿದ್ರು ನೆಕ್ಸ್ಟ್ ಕಂಪ್ನಿಗೆ ಜಾಯ್ನ್ ಆಗ್ತೀರಾ ಅಂತಂದರೆ ಎಷ್ಟು ಹೈಕ್ ಅಂತ ಕೇಳ್ತೀರಾ. ಸೊ ದಟ್ ಈಸ್ ಹೌ ವಿ ವರ್ಕ್. ಈಗ ನಾನು ಒಂದು ಕಂಪ್ನಿ ಕೆಲಸಕ್ಕೆ ಸೇರ್ತೀನಿ ಅಂತಂದರೆ ನನ್ನ ಸ್ಯಾಲ್ರಿ ಅರೌಂಡ್ 75,000, 1 lakh ಅಂತಂದರೆ ಪರಾನಮ್ ಎಷ್ಟಾಯಿತು? ಸೊ 12 lakhs ಆಯಿತು. ಅದೇ ನೀನೊಂದು ಸೀರಿಯಲಲ್ಲೋ ಒಂದು ಸಿನಿಮಾದಲ್ಲೋ ಸೊ ನಿನ್ನ ಅಭಿನಯನ ಆಗಿರ್ಬೋದು, ಅದನ್ನು ಅಡಾಪ್ಟ್ ಮಾಡ್ಕೊಂಡು ನೀನು ಬೆಳಿತೀಯ ಅನ್ನೋದಾದರೆ ಯು ಕ್ಯಾನ್ ಅರ್ನ್ ಇಟ್ ಇನ್ 3 or 4 months. ಸೊ ಇಟ್ ಟೇಕ್ಸ್ ಟೈಮ್, ಬಟ್ ಇಫ್ ಇಟ್ ಅಡಾಪ್ಟೆಡ್ ವಿಲ್ ಗ್ರೋ ಮೋರ್. ಸೊ ಈ ಥರದ್ದೊಂದಷ್ಟು ಎಕ್ಸಾಂಪಲ್ಸ್ಗಳಿತ್ತು. ಅದನ್ನು ಕಲಿತಾ ಅಡಾಪ್ಟ್ ಮಾಡ್ಕೊತ ಬಂದಾಗ ಅಕ್ಕೇಂಗ ಹೇಗೆ ಈ ಸಜೆಷನ್ ನಿಮಗೆ ಸಿಕ್ಕಿದ್ದೆ? ಹೇಗೆ ಅಂದರೆ ಸೀರಿಯಲಲ್ಲಿ ಬೇಗ ದುಡಿಬೋದು, ಅಂದರೆ ನಟನೆ ಬಗ್ಗೆ ದುಡಿಬೋದು ಅಂತ ಇದನ್ನು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಮೇಡಮ್. ಬೀಯಿಂಗ್ MBA guy ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮಾರ್ಕೆಟ್ ಇಸ್, ಆ್ಯಂಡ್ ಐ ಆಮ್ ಅ ಮಾರ್ಕೆಟ್ ಅನಲಿಸ್ಟ್. ಸೊ ಐ ವರ್ಕ್ಡ್ ಇನ್ VRL. ಸೊ ಐ ವರ್ಕ್ಡ್ ಇನ್ VRL, ಮಾರ್ಕೆಟಿಂಗ್ ಅನಲಿಸ್ಟ್. ಸೊ ಎಲ್ಲೆಲ್ಲಿ ಏನೇನು ಆಗುತ್ತೆ ಅಂತ ಗೊತ್ತು, ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತು, ಯಾರು ಎಷ್ಟು ಅರ್ನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಐ ಆಮ್ ನಾಟ್ ದಟ್ ಡಮ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಸೊ ಇವತ್ತು ಆ್ಯಕ್ಟಿಂಗಿಗೆ ಸಿಗ್ತಾರ ಸಂಭಾವನೆ ಎಷ್ಟು, ಲುಕ್ಸಿಗೆ ಸಿಗ್ತಾರ ಸಂಭಾವನೆ ಎಷ್ಟು, ಆ್ಯಂಡ್ ಬ್ಯಾಕ್ಗ್ರೌಂಡಿಗೆ ಸಿಗ್ತಾರ ಸಂಭಾವನೆ ಎಷ್ಟು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ನಮ್ಮ ಅಪ್ಪ ಅಮ್ಮ ಎಜುಕೇಷನ್ ಕೊಡಿಸಿದ್ದಾರೆ. ಆ್ಯಂಡ್ ಒಬ್ಬ ಜಿಮ್ ಟ್ರೈನರಾಗಿ ನಾನು ಎಷ್ಟು ಅರ್ನ್ ಮಾಡ್ತಾ ಇದ್ದೆ, ಯಾವುದರಿಂದ ಯಾವುದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನಾಗುತ್ತೆ, ಇದನ್ನೆಲ್ಲ ನೋಡೇ ಬಂದಿದ್ದು. ಆ್ಯಂಡ್ ನಾಟ್ ದಟ್ ಡಮ್. ಯಾರು ಹೇಳಿದ್ರು ಚೆನ್ನಾಗಿದೆಯಾ ಅಂದಿದ ತಕ್ಷಣ ಪ್ಯಾಷನೇಟ್. ಸೊ ಐ ಲುಕ್ ಇನ್ ಟು ಬಿಸ್ನೆಸ್. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತದ್ದು ಸಿಕ್ಕಂಥ ಸಂಭಾವನೆ ಹೆಚ್ಚು? ಅಂದರೆ ಇನ್ನೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥ ಸಂಭಾವನೆ ಸಿಕ್ಕಿಲ್ಲ. ಬೀಯಿಂಗ್ ಲೈಕ್ ನಾನು ಒಂದು ಮಾರ್ಕೆಟಿಂಗ್ ಪ್ರಾಸ್ಪೆಕ್ಟಿವ್ ನೋಡೋದಾದರೆ ನಾನು ಏನು ಟ್ರೈ ಮಾಡಿದೆ ಆ್ಯಂಡ್ ನಾನೇನು ವರ್ಕ್ ಮಾಡಿದೆ ಅದಕ್ಕಿಂತ ನನಗೆ ಇನ್ನೂ ಸಿಕ್ಕಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಅಲ್ಲಿ ಗೆಟ್ ಇಟ್ ಅಂತ ಗೊತ್ತು. ನೀವು ನಟನೆಗೆ ಬರ್ತಾ ಇದ್ದರೆ ಅಪ್ಪ ಅಮ್ಮನ ಕನಸು ಏನಾಗಿತ್ತು? ಅಪ್ಪ ಅಮ್ಮನ ಕನಸು ಅಂತ ಏನಿಲ್ಲ ಮ್ಯಾಮ್. ಪಾಪ ನಮ್ಮ ಅಪ್ಪ ಲಾರಿ ಡ್ರೈವರ್. ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಚೆನ್ನಾಗಿ ಓದಿಸಿದ್ರೆ ಸಾಕು ಅಂತ. ಅವಾಗೆಲ್ಲ ಇದ್ದಿದ್ದು 3 ಕೆಲಸ: ಡಾಕ್ಟ್ರು, ಇಂಜಿನಿಯರು, ಆದರೆ ದೊಡ್ಡ ಆಫೀಸರ್ ಅಂತ. ಆಫೀಸರ್ಗೆ ಇನ್ನೂ ಅದಕ್ಕೆ ಟೈಟ್ಲೇ ಬಂದಿಲ್ಲ. IAS ಆಫೀಸರೋ IPS ಆಫೀಸರೋ ಏನೋ, ಅದು ಅವರಿಗೆ ಜಸ್ಟಿಫಿಕೇಷನೇ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅನ್ನೋದಕ್ಕಿಂತ ವಿದ್ಯಾವಂತರೇ. ಬಟ್ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತಿತ್ತು. ಎಷ್ಟು ಓದಿಸ್ಬೇಕು, ಏನು ಓದಿಸ್ಬೇಕು, ಏನಕ್ಕೆ ಓದಿಸ್ಬೇಕು, ಈ ಕ್ವಶನ್ಸ್ಗಳಿಗೆ ಅವ್ರ ಹತ್ರ ಆನ್ಸರೇ ಇರಲಿಲ್ಲ. ಇದನ್ನೆಲ್ಲ ನಾನು ನೋಡ್ಕೊಂಬಂದಿತ್ತು. ನನ್ನ ಸೀನಿಯರ್ಸ್ಗಳು ಏನಿದ್ದಾರೆ, ಏನು ಮಾಡಿದ್ರೆ ಏನಾಗುತ್ತೆ, ವೈ ಕ್ರಿಕೆಟ್ ಅನ್ನೋದೂ ನಂದು ಇದೇ ಕ್ವಶನ್ಟೇ ಬಂದಿದ್ದು. ಸೊ ಇವತ್ತು ನೀವು ಒಂದು ಪ್ರೊಫೆಷ್ನಲ್ ಗೇಮ್ನ ನೀವು ಕ್ಯಾರಿ ಮಾಡ್ತೀರಾ ಅಂತಂದರೆ, ಇವತ್ತು ವಿರಾಟ್ ಕೊಹ್ಲಿ ಆನ್ ಮಾಡೋದನ್ನು ಕ್ಯಾಂಟ್ ಯು ಇಮ್ಯಾಜಿನ್. ಸೊ ಹೌ ಮಚ್ ಈ ಸ್ಟಡಿಡ್ ಅನ್ನೋದಕ್ಕೆ ಇವತ್ತು ಕ್ವಶನ್ ಮಾರ್ಕ್. ಇದೇ ಸುಂದರ್ ಪಿಚೆ ಸ್ಟಡೀಸ್ನ ತೊಗೊಂಡೋಯ್ತು ಅಂತಂದರೆ ಹೌ ಮಚ್ ಈ ಅರ್ನ್ಸ್ ಅನ್ನೋದಕ್ಕೆ.
ಸೊ ನೀವು ಟು ದ ಕೋರ್ ಅಷ್ಟು ವರ್ಕ್ ಮಾಡ್ತಿದ್ದೀರಾ, ಅಷ್ಟು ಇಂಟ್ರೆಸ್ಟ್ ಇಟ್ಟು ಮಾಡ್ತಿದ್ದೀರಾ, ಡೆಫಿನೆಟ್ಲಿ ವಿಲ್ ಗೆಟ್ ಮನಿ. ಸೊ ದಟ್ಸ್ ಹೌ ಐ ಥಿಂಕ್ ಆ್ಯಂಡ್ ದಟ್ಸ್ ವೈ ಐ ಕೇಮ್. ಏನು ಟಾರ್ಗೆಟ್ ಇಟ್ಕೊಂಡಿದ್ದೀರಾ? ನೋ, ಅಂದರೆ ಈಗಿರೋ ಪ್ರಾಸ್ಪೆಕ್ಟಿವಲ್ಲಿ ಆ್ಯಂಡ್ ಈಗಿರೋ ಮಾರ್ಕೆಟಲ್ಲಿ ಟಾರ್ಗೆಟ್ ಅನ್ನೋದಕ್ಕೆ ಇನ್ನೂ ಸೆಟ್ ಆಗಿಲ್ಲ. ಅಂದರೆ ಮನಿ, ನೇಮ್, ಯಾವುದು ಏನಿದೆ ಟಾರ್ಗೆಟ್? ಬಿಫೋರ್ ಬಿಗ್ ಬಾಸ್ ನನ್ನ ಹತ್ರ ಬೇರೆ ಥರ ಇತ್ತು ಮೈಂಡ್ ಸೆಟ್. ಅಂದರೆ ಒಂದಷ್ಟು ಕಮಿಟ್ಮೆಂಟ್ಸ್ಗಳು ತೀರಿದ್ರೆ ಸಾಕು, ಇನ್ನೊಂದಷ್ಟು ಅಂತ. ಇವತ್ತಿಗೆ ಬೇರೆ ಥರ ಇದೆ. ಆ್ಯಂಡ್ ಇವತ್ತು ಟ್ರಯಲ್ ಆ್ಯಂಡ್ ಎರರ್ ಇಲ್ಲ, ಆ್ಯಂಡ್ ಜಸ್ಟ್ ಡೂ ಇಟ್ ಅನ್ನೋದಿದೆ. ಸೊ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಆ್ಯಂಡ್ ಐ ಡೋಂಟ್ ಕೌಂಟ್ ನಂಬರ್ಸ್ ಅನ್ನೋದೇನು ಬಂತು. ಡೋಂಟ್ ಕೌಂಟ್ ನಂಬರ್ಸ್ ಆ್ಯಂಡ್ ಜಸ್ಟ್ ಡೂ ಇಟ್ ಆ್ಯಂಡ್ ಪೀಪಲ್ ಲೈಕ್ ಇಟ್. ಸೊ ಇವತ್ತಿನ ದಿನ ಹೆಂಗಾಗಿದೆ ಆಫ್ಟರ್ ಕರೋನಾ, ಸೊ ಹೇಗಾಗೋಗಿದೆ ಅಂತಂದರೆ ನಿನ್ನ ಒಪಿನಿಯನ್ ಒಪ್ತೀನಿ, ನನ್ನ ಒಪಿನಿಯನ್ ಒಪ್ತೀನಿ, ಬಟ್ ಎಷ್ಟರ ಮಟ್ಟಿಗೆ ಏನದಾಗಿದೆ. ಸೊ ಇವತ್ತು ಹಂಗಾಗಿ ಎಲ್ಲ ಸಿನಿಮಾಗಳಲ್ಲೂ ಹೀರೋಗಳು ಮ್ಯಾಟ್ರ್ ಆಗ್ತಿಲ್ಲ, ಕೋ ಆ್ಯಕ್ಟರ್ಸ್ಗಳು ಮ್ಯಾಟ್ರ್ ಆಗ್ತಿಲ್ಲ. ಅವ್ರಿಗೆ ಮ್ಯಾಟ್ರ್ ಆಗ್ತಿರೋದು ಕಂಟೆಂಟ್ ಅನ್ನೋದು ಮ್ಯಾಟ್ರ್ ಆಗ್ತದೆ. ಇವತ್ತೊಬ್ಬ ಹಳ್ಳಿಲಿ ಓದೋವಂಥ ಹುಡುಗ ಕಂಟೆಂಟ್ ಇಲ್ಲ ಸಿನಿಮಾದಲ್ಲಿ ಅಂತ ಮಾತಾಡ್ತಾನೆ ಅಂತ ಅನ್ನೋದಾದರೆ ಅದನ್ನು ಕೊಟ್ಟಿರೋದೇ OTT. ಸೊ ಇವತ್ತು ತಮಿಳಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಸೋಲ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಆ್ಯಕ್ಟರ್ಗಳು 100 ಕೋಟಿ 150 ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಈ ಫೇಸ್ಗಳಿಲ್ಲ, ಬಟ್ ಸ್ಟಿಲ್ ದೇ ಆರ್ ಅರ್ನಿಂಗ್ ಮನಿ. ಹೌ ಅಂತಂದರೆ ಕಂಟೆಂಟ್ ವರ್ಕಿಂಗ್ ಅಂತ. ಸೊ ಆ ಕಂಟೆಂಟ್ ನಮ್ಮ ತಲೆಯಲ್ಲಿದೆ, ನೋಡೋಣ ಯಾವ ಆಶೆ ಬರುತ್ತೆ ಅಂತ. ಈಗಲೂ ಲೈಫ್ ಸ್ಟ್ರಗಲ್ ಅನ್ನಿಸ್ತಿದೆಯಾ? ಡೆಫಿನೆಟ್ಲಿ ಮ್ಯಾಮ್. ಗೂಗಲ್ಸ್ ಯಾರು ದೊಡ್ಡ ಪೊಸಿಷನಲ್ಲಿ ತಿಂಗಳಿಗೆ ದಿನಕ್ಕೆ ಕೋಟಿ ದುಡಿಯೋನ್ಗೂ ಅದು ಲೈಫ್ ಸ್ಟ್ರಗಲ್ಲೇನೆ. ಬಿಕಾಸ್ ಅವ್ನ ಲೈಫಿಗೆ ಅವ್ನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾನೆ. ನಾನು 5,000 ದುಡಿತಾ ಇದ್ದೀನಿ ಅಂದರೆ ನನ್ನ 5,000ಕ್ಕೆ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀನಿ. ಸ್ಟ್ರಗಲ್ ಈಸ್ ನಾಟ್ ಅಬೌಟ್ ಲೈಕ್ ಹೌ ಮಚ್ ಎಕ್ಸ್ಪೆನ್ಸಸ್ ಆರ್ ಲೈಕ್ ನೀನು ಸಾಲ ಎಷ್ಟು ಮಾಡ್ಕೊಂಡಿದ್ಯಾ ಅನ್ನೋದಲ್ಲ, ಆ್ಯಂಡ್ ನಿನ್ನ ಸಾಲ ಎಷ್ಟು ಮಟ್ಟಿಗೆ ತೀರಿಸ್ತಿದ್ಯಾ ಅನ್ನೋದಲ್ಲ, ನೀನು ಏನತ್ರ ಕಡೆ ಹೋಗ್ತಿದ್ಯಾ ಅನ್ನೋದು. ಸೊ ನನಗೆ ಒಂದು ದಿನಕ್ಕೆ ಅವತ್ತಿನ ದಿನಕ್ಕೆ ನನಗೊಂದು ಸೀರಿಯಲ್ ಸಿಕ್ಕಿದ್ರೆ ಸಾಕು ಅಂತ, ಇವತ್ತು ನನ್ನ ಸೀರಿಯಲ್ ದೊಡ್ಡದಾದರೆ ಸಾಕು ಅಂತ, ನಾಳೆ ಒಂದು ದೊಡ್ಡ ಸಿನಿಮಾ ಮಾಡಿದ್ರೆ ಸಾಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಅವತ್ತಿನ ದಿನಕ್ಕೆ ಎಷ್ಟರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ, ಇವತ್ತು ದೊಡ್ಡದಾದ ಸಿನಿಮಾ ಮಾಡಬೇಕು ಅಂತ. ಸೊ ಹಂಗೆ ನಾವು ಹೋಗೋದು ಮಾಡ್ತಾ 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 ದೊಡ್ಡದಾಗತ್ತೆ. ಬಿಗ್ ಬಾಸ್ನಲ್ಲಿ ಲಕ್ಷ ಜನ ನಿಮಗೆ ವೋಟ್ ಮಾಡಿದ್ರು, ಸಪೋರ್ಟ್ ಸಿಕ್ತು. ಬಿಗ್ ಬಾಸ್ ಆದಮೇಲೆ ಅವಕಾಶಗಳಾಗಲಿ, ನಿಮ್ಮನ್ನು ನೋಡೋ ರೀತಿಯಾಗಲಿ ಹೆಂಗಿದೆ ಇವಾಗ? ನಮ್ಮ ಲಕ್ಷ ಅಲ್ಲ, ಕೋಟಿ ಮ್ಯಾಮ್. ಒಂದು 2-3 ಕೋಟಿ ಓಟದು. ಸೊ ಆ ಓಟೆಲ್ಲ ನನಗೆ ಒಂದು ದಿನ ನನ್ನ ಸಿನಿಮಾ ಬಂದು ನೋಡಿದ್ರೆ, ಸೊ ಐ ಆಮ್ ಅ ಬಿಗ್ಗೆಸ್ಟ್ ಸ್ಟಾರ್. ಸೊ ನೀವು ಅಲ್ಲೇ ಕನ್ಸಿಡರ್ ಮಾಡಬೇಕು, ಒಬ್ಬಂಗೆ 99 ಓಟ್ ಮಾಡೋ ಅಂತ ರೈಟ್ಸ್ ಇತ್ತು. ಸೊ ಒಬ್ಬ 99 ಸತಿ ನನ್ನ ಸಿನಿಮಾ ಬಂದು ನೋಡಲ್ಲ, ಆ್ಯಂಡ್ ಅದೆಲ್ಲ ಫ್ರೀ ಓಟ್ಸ್. ಸೊ ನಾನು ಹಾಕಿಸ್ಕೊಂಡ್ರೆ 299 ರೂಪಾಯಿ ಇಂಟರ್ನೆಟ್ ಚಾರ್ಜ್ ಅದು. ಸೊ ಅದು 2 ಮಂತ್ಸು. ಸೊ ಇವತ್ತು ನನ್ನನ್ನು ಬ್ಯುಸಿಯಾಗಿಟ್ಟಿರೋದು ಒಂದು ಶೋ ಅನ್ನೋದಾದರೆ, ಒಬ್ಬ ಕಂಟೆಸ್ಟೆಂಟ್ ನನಗೆ ಇಷ್ಟ ಆಗ್ತಾನೆ ಅನ್ನೋದಾದರೆ 1.5 seconds ಆರ್ 1.5 minute ಇಟ್ ಡಸಂಟ್ ಮ್ಯಾಟರ್ ಟು ಮೀ. ನನಗೆ ನೀವು ಈ ಆ್ಯಂಕರಿಂಗ್ ನಂಗೆ ಇಷ್ಟ ಆಯಿತು ಅನ್ನೋದಾದರೆ ಯು ಕ್ಯಾನ್ ವೋಟ್ ಮೀ 5 votes ಅನ್ನೋದಾದರೆ 5 seconds ಇದು ಓದ್ತದ್ದು ಏನು ಕಷ್ಟ ಅಲ್ಲ. ಅದೇ 500 ರೂಪಾಯಿ ಕೊಟ್ಟು ಬಂದು ಸಿನಿಮಾ ನೋಡು ಅನ್ನೋದಾದರೆ ಇಟ್ ಕ್ವಶನ್ಸ್ ಏನಿದೆ. ಸೊ ಈಗ ಹಂಗಾದರೆ ಹನುಮಂತು ಸೂಪರ್ ಸ್ಟಾರ್ ಆಗಬೇಕಿತ್ತು ನಾರ್ತ್ ಕರ್ನಾಟಕದಲ್ಲಿ. ಸೊ ಇಟ್ ಟೇಕ್ಸ್ ಅಗೇನ್ ಎಂಡ್ ಆಫ್ ದ ಡೇ ಬಿಸ್ನೆಸ್. ಜನ ಇಷ್ಟಪಟ್ಟರು ಹೌ ಅನ್ನೋದಕ್ಕೆ ಶೋಯಿಂದ ಅನ್ನೋದಾದರೆ ಶೋ ಈಸ್ ಅ ಸೂಪರ್ ಸ್ಟಾರ್, ನಾಟ್ ಮೀ, ನಾಟ್ ಹನುಮಂತು. ಬಿಗ್ ಬಾಸ್ ಅನ್ನೋದು ಅಷ್ಟು ರೀಚ್ ಇದೆ, ನಾವುಗಳಲ್ಲ. ದೊಡ್ಡ ಮನೆ ದೊಡ್ಡದಾಗಿ ಓಡಾಡ್ಕೊಂಡ್ಬಂದಿದ್ದೀವಿ ಅಷ್ಟೇ.